ಹಾಯ್ ಫ್ರೆಂಡ್ಸ್, ಡೈಲಿ ಡಿಶಸ್ 208ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಅಂತ ಕೇಳ್ತಾ ಇದ್ರಾ, ಯಾವ ರೆಸಿಪಿ ಅಂತ. ಇವತ್ತು ಶೇಂಗಾ ಚಟ್ನಿ ಪುಡಿ ಉತ್ತರ ಕನ್ನಡ ಸೈಡಲ್ಲಿ ಯಾವ ಥರ ಮಾಡ್ತಾರೋ ಆ ಥರನೇ ಮಾಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ ಬನ್ನಿ. ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಜೀರಿಗೆ, ಅರಿಶಿನ, ಖಾರದ ಪುಡಿ, ಶೇಂಗಾ, ಕರಿಬೇವು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಈಗ ನಾನು ಶೇಂಗಾ ಹುರಿತಾ ಇದ್ದೀನಿ. ಸಿಪ್ಪೆ ಬರೋವರೆಗೂ ಹುರಿತಾ ಇರಿ. ಜಾಸ್ತಿ ಕಪ್ಪಗೆ ಮಾಡೋಕ್ಕೆ ಹೋಗಬೇಡಿ. ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರಿರಿ ಫ್ರೆಂಡ್ಸ್. ಶೇಂಗಾ ಹುರಿದಾಗಿದೆ. ಈಗ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಜೀರಿಗೆನ ಹುರ್ಕೊತಾ ಇದ್ದೀನಿ. ಹಸಿಗೆ ಹಾಕ್ಬೋದು, ಆದರೆ ಹುರಿದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಈಗ ಶೇಂಗಾನ ಮತ್ತು ಜೀರಿಗೆನ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗೋವರೆಗೂ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ. ಈಗ ಚೆನ್ನಾಗಿ ಹುರ್ಕೋಬೇಕು ನೀವು. ಶೇಂಗಾ ಚಟ್ನಿ ಪುಡಿ ಅನ್ನಕ್ಕೆ ಮತ್ತು ರೊಟ್ಟಿಗೆ ಮತ್ತು ಉಪ್ಪಿಟ್ಟಿಗೆ ಯಾವುದಕ್ಕಾದ್ರೂ ಹಾಕೊಂಡು ತಿನ್ಬೋದು. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಅದನ್ನು ಆರಕ್ಕೆ ಬಿಡಬೇಕು. ಮಿಕ್ಸಿಗೆ ಹಾಕಿದ್ರೆ ಇವಾಗಲೇ ಮುದ್ದೆ ಥರ ಆಗುತ್ತೆ. ಇದು ತಣ್ಣಗಾಗಿದೆ. ಈಗ ನಾನು ರುಬ್ಕೊತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿ.